ಮಠದ್ದೇನಿಲ್ಲ. ನಮಗೆ ನಮ್ಮ ಕುಟುಂಬಕ್ಕೆ ಮಠಕ್ಕೆ ಅವಿನಾಭಾವ ಸಂಬಂಧ. ಸ್ವಾಮೀಜಿಯವರಿಗೂ ನಮ್ಮ ತಂದೆಯವರಿಗೂ ಬಹಳ ದೊಡ್ಡ ಸಂಬಂಧ ಇದ್ದಂಥದ್ದು. ನನಗೆ ಬೇರೆ ಏನೋ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಬೇರೆ ಸಂದರ್ಭದಲ್ಲಿ ನಾವು ತಿಳ್ಕೊಂಡಾಗೆಲ್ಲ ಮಠಕ್ಕೆ ಹೋಗ್ತೀನಿ. ಯಾವಾಗ ಅಂದ್ಕೊಳ್ತೀವಿ ಮಠಕ್ಕೆ ಹೋಗ್ಬೇಕು ಅಂತ ಅವಾಗೆಲ್ಲ ಮಠಕ್ಕೆ ಹೋಗ್ತೀನಿ. ಈಗಲೂ ಕೂಡ ಆ ಕಾರ್ಯಕ್ರಮ ಒಂದು ಮಿಸ್ ಆಗಿದೆ ಬಿಟ್ರೆ ನಾನು ಯಾವಾಗಲೂ ಹೋಗ್ತೀನಿ. ನಾಳೆನೋ ಇವತ್ತು ಹೋಗಿ ನನ್ನ ಗೌರವ ಸಮರ್ಪಣೆ ಮಾಡಿ ಬರ್ತೀನಿ. ಅದು ವಿಮರ್ಶೆ ಹೆಂಗಾಗ್ತಿದೆ ಅಂದ್ರೆ ಅಧ್ಯಕ್ಷರು ಮತ್ತೆ ಹೋಮ್ ಮಿನಿಸ್ಟರ್ ನಡುವೆ ಮನಸ್ಸು ಇಲ್ಲಪ್ಪ, ಆ ಥರ ಏನಿಲ್ಲ. ನಾನು ಈಗಲೇ ಬೇಕಾದ್ರೆ ಅವ್ರ ಮನೆಗೆ ಹೋಗ್ತೀನಿ, ಅಧ್ಯಕ್ಷರ ಮನೆಗೆ ಈಗಲೇ ಹೋಗ್ತೀನಿ. ಮನೆಗೆ ಅವ್ರು ಬಂದಾಗ ಹೋಗ್ತೀನಿ. ಏನಿದೆ ರಾಜಣ್ಣ ಪ್ರಕರಣ ನಮಗೇನು ಆ ಥರದ್ದು, ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸರ್, ರಾಜಣ್ಣ ಪ್ರಕರಣದಲ್ಲಿ ಸಾಕ್ಷಿಗಳಿಲ್ಲ ಅನ್ನೋ ಮಾತುಗಳನ್ನ ಸಿಡಿ ಹೇಳ್ತಾ ಇರುವಂತದ್ದು ಗೊತ್ತಿಲ್ಲ ನನಗೆ. ಅವರು ತನಿಖೆ ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಎರಡೂ ಕೇಸ್ನಲ್ಲಿ, ರಾಜೇಂದ್ರ ಅವ್ರ ಕೇಸಲ್ಲೂ ಅಷ್ಟೇ, ರಾಜಣ್ಣ ಅವ್ರ ಕೇಸ್ನಲ್ಲೂ ಅಷ್ಟೇ ತನಿಖೆ ನಡೀತಾ ಇದೆ. ತನಿಖೆ ಮಧ್ಯದಲ್ಲಿ ನಾನು ಯಾವುದು ಪ್ರತಿಕ್ರಿಯೆ ಮಾಡೋದು ಸರಿ ಕಾಣಿಸಲ್ಲ. ಜೊತೆಗೆ ನಮಗೆ ಮಾಹಿತಿಗಳು ಕೂಡ ಇಲ್ಲ. ಮೇಲ್ನೋಟಕ್ಕೆ ಮಾಹಿತಿ ಇರ್ಬೋದು ಅಷ್ಟೇ, ಬಿಟ್ಟರೆ ತನಿಖೆ ಒಳಗಡೆಗೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ರಾಜಣ್ಣವರು ಸಡನ್ ಆಗಿ ತಣ್ಣಗಾಗೋದ್ರು, ಅಲ್ಲಿ ಸೆಷನ್ ಅಲ್ಲಿ ಇದ್ದಷ್ಟು ಆರ್ಭಟ ಕಡಿಮೆ ಆಗೋಯ್ತು ಹೈಕಮಾಂಡ್ ಮಾತಿನ ನಂತರ ಅನ್ನೋದು. ಅಲ್ಲ, ನೀವು ಏನ್ ಬಯಸ್ತೀರೋ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ಅವರು ಸದನದಲ್ಲಿ ಹಿಂಗಿದ್ರು ಅಂದ್ರೆ ಹಂಗೆ ಇರಬೇಕು ಬೀದಿಯಲ್ಲೂ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಹೊರಗಡೆ ಆ ರೀತಿ ಇರ್ತಾರ ಸರ್, ಸದನದಲ್ಲಿ ಕಾಮಾಗಿರ್ತಾರ, ಆದ್ರೆ ಈ ಸಲ ಉಲ್ಟಾ ಆಗಿದೆ. ನಿಮ್ಮ ಅಬ್ಸರ್ವೇಷನ್ ಒಳ್ಳೇದು. ಸರ್, ಈಗ ಸರ್ ತಾವು ಕಾಂಗ್ರೆಸ್